ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೂಯ್ಸ್ ಫುಡ್ ವರ್ಲ್ಡ್. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿರಿ, ಇವತ್ತು ಒಂದು ಹೊಸದಾಗಿ ಕಾಶ್ಮೀರಿ ಪಲಾವ್ನ ಯಾವ ರೀತಿ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ರೆಸಿಪಿನ ನೋಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಫ್ರೆಂಡ್ಸ, ಮಸ್ತ್ ಆಗುತ್ತೆ ರೀ ಇದು. ಸೇಮ್ ನೋಡಿರಿ, ಹೋಟೆಲ್ ಸ್ಟೇ ಅಷ್ಟೇ ಕೊಡುತ್ತೆ ಇದು. ಭಾರಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿರಿ ಹೆಂಗಾಗಿದೆ ಅಂಥೇಳಿ. ಮತ್ತು ಇದಕ್ಕೆ ಏನೇನು ಬೇಕಾಗ್ತದೆ ಅಂಥೇಳಿ ಒಂದು ಸಲ ನೋಡ್ಕೊಂಡು ಬರೋಣ್ರಿ. ತುಂಬ ಸಿಂಪಲ್ ರೀ ಮಾಡೋದು. ಬನ್ನಿರಿ. ಫಸ್ಟಿಗೆ ನೋಡಿರಿ, ಎಷ್ಟು ಅಕ್ಕಿ ಬೇಕಾಗುತ್ತೆ ನಮ್ಗೆ ಕ್ವಾಂಟಿಟಿಗೆ ನೋಡಿ ಅಷ್ಟು ಅಕ್ಕಿನ ನಾವು ನೆನೆಸಿಟ್ಕೋಬೇಕ್ರಿ. ಒಂದು 15ರಿಂದ 20 ನಿಮಿಷ ಟೈಮ್ ಇದ್ದರೆ ನೆನೆಸಿಟ್ಕೋರಿ. ನೆಕ್ಸ್ಟ್ ನೋಡಿರಿ, ಇದಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ, ಬಟಾಟಿ, ಹಸಿ ಬಟಾಣಿ ನೋಡಿರಿ, ಇಲ್ಲಾಂದ್ರೆ ಒಣ ಬಟಾಣಿನೂ ನೆನೆಸಿಟ್ಟು ಹಾಕ್ಬೋದು. ಜೀರಿಗೆ, ಪಲಾವ್ ಎಲೆ, ಗರಂ ಮಸಾಲ ರೀ, ಧನಿಯಾ ಪೌಡ್ರ ಮತ್ತು ಡ್ರೈ ಫ್ರೂಟ್ಸ್ ನೋಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ ಆಪ್ಷನಲ್ ನೋಡಿರಿ ಹಾಕ್ಕೋಬೇಕ್ರಿ. ನೆಕ್ಸ್ಟ್ ಇದು ರುಬ್ಬಕ್ಕೆ ನೋಡಿರಿ ಮಸಾಲೆ, ಕೊತ್ತಂಬರಿ, ಇದು ಮೆಂತ್ಯ ನೋಡಿರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನ್ಕಾಯಿ ರೀ, ಇದೆಲ್ಲ ಪೇಸ್ಟ್ ಮಾಡ್ಕೋಬೇಕ್ರಿ. ಇಲ್ಲಿ ಲವಂಗ, ಚಕ್ಕೆ, ಮೆಣಸು ರೀ ಎಲ್ಲ ಸ್ವಲ್ಪನೇ ಮಸಾಲೆ ಹಾಕ್ಕೊಳ್ಳೋಣ್ರಿ. ಫಸ್ಟ್ಗೆ ಏನು ಮಾಡ್ಬೇಕಂದ್ರೆ, ಒಂದು ಕುಕ್ಕರ್ ಒಳಗೆ ನಾನು ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ. ಇದೆಲ್ಲ ರುಬ್ಬಕ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಮಸಾಲೆಗಳು, ಚಕ್ಕೆ, ಲವಂಗ ಸ್ವಲ್ಪ ಹಾಕ್ಕೊಳ್ಳೋಣ್ರಿ, ಖಾರ ಆಗುತ್ತೆ ಇಲ್ಲಾಂದ್ರೆ ಜಾಸ್ತಿ. ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಳತ್ತೀನಿ ರೀ. ಹಾಗೆ ಪುದೀನ, ಮೆಂತ್ಯ, ಕೊತ್ತಂಬರಿ ಸೊಪ್ಪನ್ನ ಇದ್ರೊಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಇದು ನಾನು 1 ಲೋಟ ಅಕ್ಕಿಗೆ ಇಷ್ಟು ಹಾಕ್ಕೊಂಡೇನು ನೋಡಿರಿ. ಕ್ವಾಂಟಿಟಿಗೆ ನೋಡಿ ಸ್ವಲ್ಪನೇ ಹಾಕ್ಕೊಳ್ಬೇಕ್ರಿ ಎಲ್ಲ. ಈಗ ನೋಡಿರಿ, ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ ರೀ. ಇದ್ರೊಳಗೆ ಇಷ್ಟು ಹುರ್ಕೊಂಡ್ರೆ ಸಾಕು ನೋಡಿರಿ ಇದಕ್ಕೆ. ಈಗ ನೋಡಿರಿ, ಲಾಸ್ಟ್ರೊಳಗೆ ಕೊತ್ತಂಬರಿ ಹಾಕ್ಕೊಂಡೇನಿ ರೀ. ಗ್ಯಾಸ್ ಆಫ್ ಮಾಡಿದ್ದೀನಿ ನಾನೀಗ. ಈ ಥರ ಫ್ರೈ ಮಾಡಿ ಮಿಕ್ಸಿ ಮಾಡ್ಕೋಬೇಕ್ರಿ ಇದಕ್ಕೆ. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಸಖತ್ ಬರುತ್ತೆ ರೀ. ಖಂಡಿತವಾಗ್ಲೂ ಟ್ರೈ ಮಾಡಿರಿ. ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಫ್ರೆಂಡ್ಸ. ಹೊಸ್ದಾಗಿ ನೋಡ್ತಾ ಇರೋರು ಲೈಕ್, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಈ ಥರ ಫ್ರೈ ಮಾಡಿಕೊಂಡು ಇಷ್ಟ ಆಗ್ಬಿಡುತ್ತೆ ನೋಡಿರಿ ಇದು ಫ್ರೈ ಮಾಡಿದ್ಮೇಲೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಇದನ್ನು ನಾವು ಮಿಕ್ಸಿಗೆ ಹಾಕೋಬೇಕ್ರಿ. ಗ್ರೈಂಡ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಈಸಿ ಆಗುತ್ತೆ ರೀ ಮಾಡೋಕ್ಕೆ, ಭಾಳ ಬೇಗ ಆಗಿಬಿಡುತ್ತೆ ರೀ ಇದು. ನೋಡಿರಿ, ಈಗ ಒಂದು ಮಿಕ್ಸಿಗೆ ಹಾಕ್ಕೊಳತ್ತೀನಿ ನೋಡಿರಿ ನಾನು. ಮೆಣಸಿನ್ಕಾಯಿ ಮತ್ತು ಮಸಾಲೆ ಎಲ್ಲ ಇರೋದ್ರಿಂದ ಜಾಸ್ತಿ ಖಾರ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕ್ರಿ ಮೆಣಸಿನ್ಕಾಯಿ. ಈಗ ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ನೋಡಿರಿ ನಾನು. ಶುಂಠಿ, ಬೆಳ್ಳುಳ್ಳಿ ಏನು ಫ್ರೈ ಮಾಡೋದು ಬೇಡ್ರಿ, ಹಂಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋಣ. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡೋಣ್ರಿ. ಫಸ್ಟಿಗೆ ಈ ಥರ ಒಂದು ಪೇಸ್ಟನ್ನ ರೆಡಿ ಮಾಡಿ ನಾವು ಒಂದು ಬೌಲೊಳಗೆ ಹಾಕ್ಕೊಂಡು ಇಟ್ಕೊಂಡ್ವಿ ಅಂದ್ರೆ ಆಮೇಲೆ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋದು ನೋಡಿರಿ. ಮಸ್ತ್ ಆಗ್ತೈತೆ ರೀ. ಎಲ್ಲರೂ ಭಾಳ ಇಷ್ಟಪಡ್ತಾರೆ. ಮಕ್ಕಳು ಲಂಚ್ ಬಾಕ್ಸಿಗೆ, ಅದು ಆಫೀಸ್ಗೆ ಹೋಗೋರು ಅವ್ರಿಗೆಲ್ಲ ಲಂಚ್ ಬಾಕ್ಸಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ನೋಡಿರಿ. ಈಗ ನೆಕ್ಸ್ಟ್ ನೋಡಿರಿ, ಅದೇ ಕುಕ್ಕರ್ ಒಳಗೆ ನಾನು ಆಯಿಲ್ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಳತ್ತೀನಿ ನೋಡಿರಿ. ತುಪ್ಪ ಆಪ್ಷನಲ್ ರೀ, ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬೇಡ, ಸ್ಕಿಪ್ ಮಾಡ್ಬೋದು ನೀವು. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ಕೊಂಡೀನಿ ನೋಡಿರಿ. ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕ್ಕೋಬೇಕು. ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಮೆಣಸನ್ನ ಒಗ್ಗರಣೆ ಒಳಗೆ ಹಾಕ್ಕೋಬೇಕು ನೋಡಿರಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಒಂದು ಪಲಾವ್ ಎಲೆ ಹಾಕ್ಕೊಂಡೀನಿ ನೋಡಿರಿ. ಈ ಥರ ಹಾಕೋದ್ರಿಂದ ಸ್ವಲ್ಪ ನೋಡೋಕ್ಕೂ ಚೆಂದಾಗಿ ಕಾಣಿಸ್ತೈತಿ, ಮಸ್ತ್ ಅನ್ನಿಸ್ತೈತಿ ರೀ. ಒಂಥರ ಹೋಟೆಲ್ ಥರ ಅನಿಸ್ತದೆ ನಿಮ್ಗೆ. ಈಗ ನೋಡಿರಿ, ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ ರೀ ನಾನು. ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ್ರಿ, ಟೇಸ್ಟ್ ಚಲೋ ಅನ್ನಿಸ್ತೈತಿ. ಈ ಥರ ಹಾಕ್ಕೊಂಡು ಫ್ರೈ ಆಗ್ಬೇಕು ರೀ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡಿರಿ ಉಳ್ಳಾಗಡ್ಡಿದು. ಆ ಥರ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿರಿ. ಈಗ ಫ್ರೈ ಆದಮೇಲೆ ನಾನು ಆಲೂಗಡ್ಡೆ ಹಾಕ್ಕೊಳತ್ತೀನಿ, ಬಟಾಣಿ, ಹಸಿ ಬಟಾಣಿ ಹಾಕ್ಕೊಳತ್ತೀನಿ ರೀ. ನೀವು ಆಪ್ಷನಲ್ ಬೇಕಂದ್ರೆ ಬೀನ್ಸ್, ಕ್ಯಾರೆಟನ್ನು ಹಾಕೋಬೋದು ನೋಡಿರಿ ಫ್ರೆಂಡ್ಸ್. ಯಾವ ತರಕಾರಿ ಕೂಡ ನೀವು ಇದಕ್ಕೆ ಹಾಕ್ಬೋದು, ಮಸ್ತ್ ಆಗ್ತೈತೆ ರೀ ಇದು. ಈಗ ನೋಡಿರಿ, ಇದನ್ನು ನಾನು ಫ್ರೈ ಮಾಡ್ಕೊಳತ್ತೀನಿ. ನಾನು ಜಸ್ಟ್ ಆಲೂಗಡ್ಡೆ ಮತ್ತು ಬಟಾಣಿ ಅಷ್ಟೇ ಹಾಕ್ಕೊಂಡೀನಿ ರೀ. ನಿಮ್ಮ ಕಡೆ ಹಸಿ ಬಟಾಣಿ ಇಲ್ಲಾಂದ್ರೆ ನೀವು ನೆನೆಸಿಟ್ಕೊಂಡು ಒಣ ಬಟಾಣಿ ಕೂಡ ಹಾಕ್ಬೋದು. ಈಗ ನೋಡಿರಿ, ಈ ಥರ ಫ್ರೈ ಮಾಡಿಕೊಂಡು ಚೆಂದಾಗಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಬೇಕು ನೋಡಿರಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳತ್ತೀನಿ ರೀ. ಟೊಮೆಟೊ ನಾನು ಚಿಕ್ಕದು 2 ಹಾಕ್ಕೊಂಡೀನಿ ರೀ. ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಟೊಮೆಟೊ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ರೀ ಮಸ್ತಾಗಿ. ಟೊಮೆಟೊ ಎಲ್ಲ ಸ್ವಲ್ಪ ಇದು ಬಿಟ್ಕೋಬೇಕು, ರಸ ಎಲ್ಲ ಬಿಟ್ಕೊಂಡಾಗ. ಈಗ ನೋಡಿರಿ, ಇದು ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನ ಹಾಕ್ಕೊಳತ್ತೀನಿ ರೀ ನಾನೀಗ. ಇದ್ರೊಳಗೆ ಸ್ವಲ್ಪ ಫ್ರೈ, ಅಲ್ಲಿ ನಾನು ಫಸ್ಟ್ಗೆ ಫ್ರೈ ಮಾಡಿ ರುಬ್ಬಿದೆ. ಈಗ ಲಾಸ್ಟ್ ಒಳಗೆ ಈ ಒಗ್ಗರಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಒಂಥರ ಘಮ ಬರುತ್ತೆ ನೋಡಿರಿ. ಟೇಸ್ಟೂ ಮಸ್ತ್ ಬರ್ತೈತಿ, ಫ್ಲೇವರು ಚಲೋ ಕೊಡ್ತದೆ ನಿಮ್ಗೆ ನೋಡಿರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಲಾಸ್ಟ್ ಒಳಗೆ ಹಾಕ್ಕೊಂಡು. ಅಂದ್ರೆ ಫಸ್ಟಿಗೆ ನಾವು ಹುರಿದನ್ನ ಮಿಕ್ಸಿ ಹಾಕ್ಕೊಂಡಿರ್ತೀವಿ, ಹಾಗಾಗಿ ಇಲ್ಲಿ ಒಗ್ಗರಣೆ ಒಳಗೆ ಲಾಸ್ಟ್ ಒಳಗೆ ಹಾಕೋದ್ರಿ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳತ್ತೀನಿ ನೋಡಿರಿ ನಾನಿಲ್ಲಿ. ನಾನು ಇಲ್ಲಿ 1ರಿಂದ 1.5 ಸ್ಪೂನ್ ಹಾಕ್ಕೊಂಡೀನಿ ರೀ ಗರಂ ಮಸಾಲ, ಚಿಕ್ಕ ಸ್ಪೂನಿಂದ. ಮತ್ತು 1 ಸ್ಪೂನ ಧನಿಯಾ ಪೌಡ್ರ್,
ಧನಿಯಾ ಜೀರಾ ಪೌಡ್ರ್ ಎರಡು ಮಿಕ್ಸ್ ಇರೋವಂಥ ಮನೆಯಲ್ಲೇ ಮಾಡಿರೋಂಥ ಪೌಡ್ರ್ ನೋಡಿರಿ ಇದು ಹೋಮ್ ಮೇಡ್ ಪೌಡ್ರ್ ನಮ್ಮ ಮನೆಯಲ್ಲೇ ಮಾಡಿರೋಂಥ ನಾನು ಹೋಮ್ ಮೇಡ್ ಪೌಡ್ರನ್ನ ಆ್ಯಡ್ ಮಾಡೀನಿ. ನೆಕ್ಸ್ಟ್ ಅರಿಶಿನ ನೋಡಿರಿ ಸ್ವಲ್ಪ ಆ ಕಲರ್ಗೆ ಅರಿಶಿನ ಮಸ್ತ್ ಕಲರ್ ಬರ್ತೈತೆ ರೀ ಇದು ಹಸಿರು ಕಲರ್ ಗ್ರೀನಾಗಿ ಮಕ್ಕಳಿಗೂ ಭಾಳ ಇಷ್ಟ ಆಗ್ತೈತಿ. ಲಂಚ್ ಬಾಕ್ಸಿಗೆಲ್ಲ ನೀವು ಆರಾಮ್ಸೆ ಮಾಡಿ ಹಾಕ್ಬೋದು ನೋಡಿರಿ ಇದು. ಈಗ ಡ್ರೈ ಫ್ರೂಟ್ಸ್ ನೋಡಿರಿ ಇದನ್ನು ನೀವು ಡ್ರೈ ಫ್ರೂಟ್ಸ್ ಎಷ್ಟು ಬೇಕಾದರೂ ಹಾಕ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಕೂಡ ಭಾಳ ಇಷ್ಟ ಆಗ್ತೈತೆ ರೀ ಮತ್ತು ಹೆಲ್ದಿನೂ ಕೂಡ. ಈ ಥರ ಮಾಡೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ನೋಡಿರಿ. ಈಗ ಉಪ್ಪು ಹಾಕ್ಕೊಂಡೇನು ನೋಡಿರಿ ಲಾಸ್ಟ್ ಒಳಗೆ ಉಪ್ಪು ಹಾಕ್ಕೊಳತ್ತೀನಿ. 2 ಸ್ಪೂನು ಉಪ್ಪು ಹಾಕಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡತ್ತೀನಿ ರೀ ನಾನು. ನೋಡಿರಿ ಫ್ರೆಂಡ್, ಹೊಸದಾಗಿ ನೋಡ್ತಾ ಇರೋರು ಯಾರಾದರೂ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿರಿ. ಈಗ ನೋಡಿರಿ ಲಾಸ್ಟ್ ಒಳಗೆ 15 ನಿಮಿಷ ನೆನೆಸಿಟ್ಟಿದ್ದೆ ನಾನು. ಟೈಮ್ ಇಲ್ಲಾಂದ್ರೆ ನೀವು ಹಂಗೇನು ಹಾಕ್ಬೋದು. ನಾನು ಸ್ವಲ್ಪ ನೆನೆಸಿಟ್ಕೊಂಡು ಹಾಕಿದ್ದೆ. 15 ನಿಮಿಷ ನೆನೆಸಿ ನೀರೊಳಗೆ ನೆನೆಸಿಟ್ಕೊಂಡು ಅಕ್ಕಿನ ಹಾಕಿದ್ದೀನಿ. ಮಸ್ತ್ ಇದು ಉದುರುದ್ರಾಗುತ್ತೆ ರೀ. ಇಲ್ಲಾಂದ್ರೆ ಪರವಾಗಿಲ್ಲ, ಟೈಮ್ ಇಲ್ಲಾಂದ್ರೆ ಹಾಗೇನು ಮಾಡ್ಬೋದು ನೀವು. ಈಗ ಅಕ್ಕಿನ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಚೆಂದಾಗಿ ಒಗ್ಗರಣೆ ಒಳಗೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ನೋಡಿರಿ ಮಸ್ತಾಗಿ ಕಾಣಿಸತೈತಿ, ಕಲರ್ ಕೂಡ ಭಾಳ ಚಂದ ಬರ್ತೈತೆ ರೀ ಇದ್ರದ್ದು. ಈಗ ನೀರು ನೋಡಿರಿ ನಾನು 1 ಲೋಟಕ್ಕೆ 2 ನೀರು ಹಾಕ್ಕೊಂಡೀನಿ ರೀ. 2 ಲೋಟ ನೀರು ಸಾಕು ರೀ, ಯಾಕಂದರೆ ಜಾಸ್ತಿ ನಾನು ನೆನೆಸಿಟ್ಕೊಂಡಿದ್ದೆ. ಹೀಗಾಗಿ ನೆನೆಸಿಲ್ಲ ಅಂದ್ರೆ ಸ್ವಲ್ಪ 3 ಲೋಟವರೆಗೂ ನೀರು ಹಾಕಬೇಕಾಗುತ್ತೆ. ಇಷ್ಟು ಹಾಕಿ ನೋಡಿರಿ ಲಾಸ್ಟ್ ಒಳಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕುದೀತಿರುತ್ತಲ್ಲ ರೀ, ಅವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಮುಚ್ಚಿಟ್ಕೊಂಡು ಒಂದು 2 ರಿಂದ 3 ವಿಸಲ್ ಬಂದರೆ ಸಾಕು ನೋಡಿರಿ, ರೆಡಿ ಆಗುತ್ತೆ ರೈಸು. ಈಗ ನೋಡಿರಿ ನಾನು ಆಫ್ ಮಾಡಿದ್ದೀನಿ. ನೋಡಿರಿ ಎಷ್ಟು ಮಸ್ತ್ ಕಾಣಿಸುತ್ತೆ ನೋಡಿರಿ ಫ್ರೆಂಡ್ಸ. ಸೂಪರಾಗಿ ಫುಲ್ ಕಾಶ್ಮೀರಿ ಪಲಾವ್, ಕಾಶ್ಮೀರಿ ಬಿರಿಯಾನಿ, ವೆಜ್ ಬಿರಿಯಾನಿ ಅನ್ಬೋದು ರೀ. ನೋಡಿರಿ ಮಸ್ತಾಗಿ ಕಾಣಿಸತೈತಿ. ಹೆಂಗಾಗೈತೆ ಅಂತ ಹೇಳ್ರಿ ಕಾಶ್ಮೀರಿ ಪಲಾವ್. ನೋಡಿರಿ ನೀವು ಟ್ರೈ ಮಾಡಿ, ಮಸ್ತ್ ಆಗ್ತೈತಿ. ನಿಮ್ಗೆ ಬೇಕಂದ್ರೆ ಮೇಲೆ ಇದ್ರೊಳಗೆ ಮಿಕ್ಸ್ ಮಾಡಾಗ ಒಂದು 2 ಸ್ಪೂನ್ ತುಪ್ಪ ಕೂಡ ನೀವು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಬೋದು. ಮಸ್ತಾಗಿರುತ್ತೆ ರೀ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿರಿ. ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಸ್ಕಿಪ್